ಸೊ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ ನಿಂದ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಗೋವಿಂದರಾಜ್ ಅವರಿದ್ದಾರೆ. ಗೋವಿಂದರಾಜ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನ ವಕ್ತಾರರು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನ ಸೇರ್ಕೊಳ್ತಾರೆ. ನಾನು ದೇವರಾಜ್ ಅವರಿಂದ ಶುರು ಮಾಡ್ತೀನಿ. ಒಂದು ಬೇಡಿಕೆಯ ಹಂತದಲ್ಲಿತ್ತು, ಈಗ ಬೆದರಿಕೆ ಹಂತಕ್ಕೆ ಬಂದಿದೆ. ಎಲ್ಲಿ ಹೋಗಿ ತಲುಪತ್ತೆ ಅಂತ ಅನ್ಸುತ್ತೆ ನಿಮಗೆ? ಸರ್, ನಮಗೆ ಬಹುಶಃ ಇವತ್ತು ನನ್ನ BJP ಮಿತ್ರರಿಗಂತೂ ನಾನು ಅನ್ಕೊತೇನೆ, ನನಗಿದೇನು ಆಶ್ಚರ್ಯ ಅನ್ನಿಸ್ತಾ ಇಲ್ಲ. ಯಾಕಂದರೆ ನೀವು ವಿದ್ಯಮಾನಗಳನ್ನು ಚುನಾವಣಾ ಪೂರ್ವದಿಂದನೂ ಇಲ್ಲಿವರೆಗೂ ಗಮನಿಸಿ, ಈ ವಿಷಯವನ್ನು ನಾನು ಸುವರ್ಣ ಚಾನಲಲ್ಲಿ ಹಲವಾರು ಪ್ಯಾನೆಲ್ ಡಿಸ್ಕಷನಲ್ಲಿ ಇದನ್ನು ನಾನು ಪ್ರಸ್ತಾಪ ಮಾಡಿದ್ದೀನಿ. ಚುನಾವಣೆ ಪೂರ್ವದಲ್ಲೇ ಇಬ್ಬರೂ ಸಹ ಒಂದು ಬಣ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ರಾಜ್ಯದಲ್ಲಿ ಕೂಗಿದ್ರು, ಇನ್ನೊಂದು ಬಣ ಇಲ್ಲ ಸನ್ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತೇಳಿ ಚುನಾವಣಾ ಪ್ರಚಾರ ಸಮಾರಂಭಗಳಲ್ಲೇ ಕೂಗಿದ್ರು. ಆದರೆ ಮುಂದುವರೆದ ಭಾಗ ಅಷ್ಟೇ ಇದು. ನನ್ನ ರಾಜಕೀಯ ಪಕ್ಷಗಳಿಗೆ ಇವತ್ತು ನನ್ನ NDA ಒಕ್ಕೂಟಕ್ಕೆ ಇದ್ರ ಬಗ್ಗೆ ಖಂಡಿತ ಆಶ್ಚರ್ಯ ಆಗ್ತಿದ್ದಿಲ್ಲ. ಇದೇ ನಡೆಯುತ್ತೆ ಅಂತಕ್ಕಂಥದ್ದನ್ನು ಇದೇ ವೇದಿಕೆಯಲ್ಲೇ ಹೇಳಿದ್ದೀವಿ. ಯಾಕೆಂದರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಒಂದು ಸಲ ಒಂದು ಮಾತನ್ನು ಹೇಳ್ತಾರೆ, ಮೊದಲನೇ ಸಲ ರಾಜೀನಾಮೆ ಕೊಡುವ ಮುಖ್ಯಮಂತ್ರಿಗಳಾದಾಗ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಂದರ್ಭದಲ್ಲಿ ಮತ್ತೆ ಚುನಾವಣೆಗೆ ಹೋಗ್ತೀವಿ ನಾವು. ಹೋದಂಥ ಸಂದರ್ಭದಲ್ಲಿ ನಮಗೆ 120 ಸೀಟ್ ಸಿಗುತ್ತೆ 85ರಲ್ಲಿ. ಹೌದು ಸರ್. ಆವಾಗ ರಾಮಕೃಷ್ಣ ಹೆಗಡೆ ಅವರು ಭಾಳಷ್ಟು ಸೊಗಸಾದ ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ಇಲ್ಲ ಇದಕ್ಕಿಂತ ಹೆಚ್ಚಿಗೆ ನಮಗೆ ಸೀಟ್ ಸಿಗಬಾರ್ದು. ಯಾಕೆಂತಂದರೆ ಸಿಕ್ಕರೆ ನಾನು ಅವ್ರನ್ನ ತೃಪ್ತಿಪಡಿಸ್ಲಿಕ್ಕಾಗಲ್ಲ. ಇದನ್ನು 3ನೇ ಸಲ 4ನೇ ಬಾರಿನೂ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ. ಆಮೇಲೆ ಅತಿಯಾದ ಒಂದು ಬಹುಮತ ಇದೆಯಲ್ಲ, ಅದು ಆಲ್ವೇಸ್ ಅದು ಡೇಂಜರಸ್ ಅದು. ಹಾಗಾಗಿ ಎರಡೂ ದೃಷ್ಟಿಯಿಂದ ನನಗೆ ಇವತ್ತು ಒಳ್ಳೆ ಜನ ಒಳ್ಳೆ ತೀರ್ಪನ್ನು ಕೊಟ್ಟಿದ್ದಾರೆ. ನಾನು ಒಳ್ಳೆ ಆಡಳಿತವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಒಳ್ಳೆ ಆಡಳಿತವನ್ನು ಸೊಗಸಾಗಿ ಜನತಾ ಪಕ್ಷದವ್ರಿಗೂ ಅವತ್ತಿನ ದಿವಸ ಕೊಟ್ಟರು, ದಳದವರು ಅವತ್ತಿನ ದಿವಸ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಇದಕ್ಕೂ ಸಹ ಅನ್ವಯಿಸುತ್ತೆ. ಇದನ್ನು ಮೊದಲನೇ ದಿವಸದಿಂದಲೇ ಹೇಳ್ತಿದ್ದೀನಿ. ಸರ್, ಚುನಾವಣೆ ಪೂರ್ವ ಆಯಿತು, ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಎಲ್ಲ ಕಡೆ ಹೋಗಿ ಸಮುದಾಯ ಇರೋ ಕಡೆಗೆ ನನಗೆ ಪೇಪರ್ ರೂಪನ್ನು ಕೊಡಿ, ಬೇರೆ ಎಲ್ಲ ಸಮುದಾಯದವ್ರಿಗೂ ಕೊಟ್ಟು ನಮ್ಮ ಸಮುದಾಯದ ಬೇರೆ ನಾಯಕರಿಗೂ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಬಂದರು. ಇವ್ರಿಗೆ ಪೆನ್ನು ಪೇಪರು ಕೊಟ್ಟರು. ಆದರೆ ಅಧಿಕಾರ ತಗೊಳ್ಳೋ ಶಕ್ತಿ ಇವ್ರಿಗಿಲ್ಲ. ಅಷ್ಟು ಶಕ್ತಿ ಏನರಾದ್ರ ಅಂತ ಸಮುದಾಯ ಅವ್ರು ಯಾರು ಮುಂದೆ ಹೇಳಿದ್ರು ಅವ್ರು ಕೇಳ್ತಾವ್ರೆ, ನಮ್ಗೆ ಕೇಳ್ತಿದ್ದಿಲ್ಲ. ಸರ್, ನಮಗೆ NDA ಒಕ್ಕೂಟಕ್ಕೆ ಯಾರು ಚೀಫ್ ಮಿನಿಸ್ಟರ್ ಆದ್ರೇನಂತೆ 136 ಜನ ಅಧಿಕಾರ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಜವಾಬ್ದಾರಿ ಏನು? ಜನಗಳ ಮುಂದೆ ಹೇಳಿರ್ತಕ್ಕಂಥ ಆಶ್ವಾಸನೆಗಳನ್ನು ಈಡೇರಿಸಿ ರಾಜ್ಯವನ್ನು ಅಭಿವೃದ್ಧಿಗೊಳಿಸಿ ಅಷ್ಟೇ ನಮ್ಮ ಒಂದು ಒಕ್ಕಲಿನ ಒಂದು ಒತ್ತಾಯ ಅಷ್ಟೇ. ನೀವು ಯಾರನ್ನಾರು ಚೀಫ್ ಮಿನಿಸ್ಟರ್ ಮಾಡ್ಕೊಳ್ಳಿ ಸ್ವಾಮಿ, ನಮ್ಮದು ಅಭ್ಯಂತರ ಇಲ್ಲ ಅದ್ರ ಬಗ್ಗೆ. ಆದರೆ ನನ್ನ ರಾಜ್ಯ ನಿಮ್ಮ ರಾಜಕೀಯಕ್ಕೆ, ಬಣ ರಾಜಕೀಯಕ್ಕೆ ಹಾಳಾಗೋಗಬಾರ್ದು. ನನ್ನ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ನಿಮ್ಮ ಬಣ ರಾಜಕೀಯಕ್ಕೋಸ್ಕರ ಹಾಳಾಗೋಗಬಾರ್ದು. ನನ್ನ ರಾಜ್ಯದಲ್ಲಿರ್ತಕ್ಕಂಥ ಜನರ ಸಮಸ್ಯೆಗಳು ಇವತ್ತು ದಿವಸ ನಿಮ್ಮ ಬಣ ರಾಜ್ಯಕ್ಕೆ ಹಾಳಾಗೋಗಬಾರ್ದು. ನನ್ನ ಯುವಕರು ಉದ್ಯೋಗದಿಂದ ತಪ್ಪಿಸ್ಕೋಬಾರ್ದು. ಮಹಿಳೆಯರು ಗ್ಯಾರಂಟಿಗಳು ಬರಲಿಲ್ಲ, ಗ್ಯಾರಂಟಿಯಿಂದಾಗಿ ರಾಜ್ಯ ಶಕ್ತಿ ಯೋಜನೆ ಮತ್ತು ಮುಂತಾದ ಯೋಜನೆಗಳಿಂದ ಇವತ್ತು ನಿಗಮಗಳೆಲ್ಲ ಬರ್ಬಾದಾಗ್ತಿವೆ, ನಷ್ಟಕ್ಕೊಳಗಾಗ್ತಿವೆ ಅಂತಕ್ಕಂಥದ್ದು ಆಗಬಾರ್ದು. ನೀವು ಹೇಳಿದ್ದೇನು, ಇವತ್ತಿನ ದಿವಸ ನಾವು ಅಭಿವೃದ್ಧಿಯನ್ನು ಸಹ ಮಾಡಿ ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯವನ್ನು ಸುಸ್ಥಿರವಾದ ಆಡಳಿತವನ್ನು ಕೊಟ್ಟು ಮುನ್ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ರಿ. ಎಲ್ಲರೂ ಆ ಮಾತಿಗೆ ಇವತ್ತಿನ ದಿವಸ 3 ವರ್ಷ ಆಯಿತು ಬಂತು ಸರ್. ಅಲ್ಲಿಗೆ 1095 ದಿವಸ ಇವತ್ತಿಗೆ ನಾನು ಲೆಕ್ಕ ಹಾಕೊಂಡ್ಬಂದೆ ಬರ್ಬೇಕಾದ್ರೆ. 1095 ದಿವಸದಲ್ಲಿ ಇವತ್ತು ಯಾರು ಇವರು ಇಷ್ಟು ಜನ ಇದ್ರಲ್ವಾ ಈ ಶಾಸಕರುಗಳು. ಇವತ್ತಿನ ದಿವಸ ಅವರೊಂದು ಬಣ ಡಿನ್ನರ್ ಮೀಟಿಂಗ್ ಮಾಡ್ತಾರೆ, ಇವರೊಬ್ಬರು ಊಟದ ಹಬ್ಬ ಮಾಡ್ತಾರೆ, ಒಬ್ಬರು ಫಾರಿನ್ಗೆ ಹೋಗ್ತಾರೆ, ಒಂದು ಬಣ ಇನ್ನೊಂದು ನೆಪದಲ್ಲಿ ಒಂದು ಕಡೆ ಸೇರ್ಕೊಂತಾರಲ್ಲ. ಯಾರು ಅಭಿವೃದ್ಧಿ ವಿಷಯದಲ್ಲಿ ರಾಜ್ಯದ ಅಭಿವೃದ್ಧಿ ಹಿಂಗಾಗ್ತಿದೆ ಸ್ವಾಮಿ, ದಯವಿಟ್ಟು ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿ ಒಂದು ಗುಂಪು ಸಭೆ ಮಾಡಿದ್ದು ನೀವು ನೋಡಿದ್ರಾ? 1095 ದಿವಸದಲ್ಲಿ ಕಾಂಗ್ರೆಸ್ನ ಯಾವುದಾದ್ರು ಒಂದು ಬಡ ರಾಜ್ಯದ ಜನಗಳ ಹತ್ರ ನಾವು ಹೋಗ್ಲಿಕ್ಕೆ ಆಗ್ತಿದ್ದಿಲ್ಲ, ಚೀತು ಅಂತ ಬೈತಾವ್ರೆ, ನಮ್ಮನ್ನು ಅಭಿವೃದ್ಧಿ ಮಾಡೋಕ್ಕಾಗ್ತಿದ್ದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ಕೊಳ್ಳೋಕ್ಕೋಸ್ಕರ ಒಂದು ಸಭೆ ಮಾಡಿದ್ರಾ? ಅದನ್ನು ತರಲಿಕ್ಕೋಸ್ಕರ ಸಭೆ ಮಾಡಿದ್ರಾ? ಅನುದಾನ ಕೊಡ್ತಿಲ್ಲ, ನಾನು ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ ಅಂತ ಒಂದು ಸಭೆ ಮಾಡಿದ್ರಾ? ಇಲ್ಲ. ಇವರ ಅಧಿಕಾರದ ಲಾಲಸೆಗೋಸ್ಕರ ರಾಜ್ಯವನ್ನು ಬಲಿ ಕೊಟ್ಟು ಇವತ್ತು ಈ ಕಾಂಗ್ರೆಸ್ ಪಕ್ಷ ರಾಜಕೀಯ ಮಾಡ್ತಿದೆ. ಸರ್, ಚುನಾವಣೆ ಪೂರ್ವದಲ್ಲಿ ಆಯಿತು ಸರ್. ಚುನಾವಣೆ ಆದಮೇಲೆ ಏನಾಯಿತು? ಒಂದು ವಾರ ನೀವು ದೆಹಲಿಯಲ್ಲಿ ನೀವು ನೋಡಿದ್ರಿ, ಬಹಳಷ್ಟು ಚೆನ್ನಾಗಿ ನೀವು ಸೊಗಸಾಗಿ ತೋರಿಸಿದ್ರಿ. ಇವ್ರ ಮುಖ, ಮಾನ್ಯ ಮುಖ್ಯಮಂತ್ರಿಗಳ ಮುಖ, ಸಿದ್ದರಾಮಯ್ಯವ್ರ ಮುಖವನ್ನು ಸನ್ಮಾನ್ಯ DK ಶಿವಕುಮಾರ್ ನೋಡ್ತಿರಲಿಲ್ಲ, ಸನ್ಮಾನ್ಯ DK ಶಿವಕುಮಾರ್ ಮುಖವನ್ನು ಸನ್ಮಾನ್ಯ ಸಿದ್ದರಾಮಯ್ಯವ್ರು ನೋಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಬದ್ಧ ವೈರಿಗಳ ಥರ ಅಧಿಕಾರಕ್ಕೋಸ್ಕರ ಕಿತ್ತಾಡಿದ್ರಿ. ಅಧಿಕಾರ ಸೂತ್ರ ಹಂಚಿಕೆ ಆಯಿತು, ಬಂದ್ವಿ ಅಂತ ನೀವೇ ಒಂದು ಕಡೆ ಇಂಡೈರೆಕ್ಟಾಗಿ ಹರಿಬಿಟ್ರಿ ರಾಜ್ಯದ ಜನತೆಗೆ. ಹೋಗ್ಲಪ್ಪ, ಯಾರೋ ಒಬ್ಬರು ಅಲ್ಲಿ ಒಳ್ಳೇದು ಮಾಡಲಿ ಅಂತ ಸುಮ್ಮನೆ ಆದ್ವಿ. ಅದಾದ ಬಂದಮೇಲೆ ಏನಾಯಿತು ಸರ್? ಪ್ರತಿ ದಿವಸವೂ ಸಹ ನೀವು ಅಬ್ಸರ್ವ್ ಮಾಡಿ, ನಾನು ಯಾಕೆ 1095 ದಿವಸ ಹೇಳಿದೆ ಅಂತಂದರೆ, ಬಹುಶಃ 750 ದಿವಸ ಈ ರಾಜ್ಯದಲ್ಲಿ ಇದೇ ಚರ್ಚೆ ಆಗಿದೆ. ನೀವು ತೆಗಿರಬೇಕಾದ್ರೆ ನಮ್ಮ ಚಾನಲ್ ಎಲ್ಲ ನಿಮ್ಮ ಎಲ್ಲ ವಾಹಿನಿಗಳಲ್ಲಿ ಪ್ರಸಾರ ಆಗಿರ್ತಕ್ಕಂಥದ್ದು, ಬಿತ್ತರಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ವಾಹಿನಿಗಳು ಕ್ರಿಯೇಟ್ ಮಾಡ್ತಾ ಇರೋದಲ್ಲ, ಸತ್ಯ ತೋರಿಸ್ತಿದ್ದು ನೀವೇನು ಅವಕಾಶ ಕೊಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ ಸರ್, ನೀವು ಬಹಳಷ್ಟು ಜವಾಬ್ದಾರಿಯುತವಾಗಿ ನೀವು ವಾಹಿನಿಯವ್ರು ನಡ್ಕೊತಿದ್ರಿ. ಯಾಕೆಂತಂದ್ರೆ ಇವ್ರು ಜನಗಳ ಮುಂದೆ ಹೇಳ ಬಂದಿದ್ದೇನೋ, ಈಗ ನಡ್ಕೊಂತಿರ್ತಕ್ಕಂಥದ್ದೇನೋ, ರಾಜ್ಯವನ್ನ ಎಲ್ಲ ಹಾಳು ಮಾಡಿ. ಸರ್, ಇದು ಒಂದೇ ಒಂದು ನಿಮಿಷ ತಗೊಂಡ್ಬಿಡ್ತೀನಿ ಸರ್. ಏನು ಮಾಡ್ತಾರೆ,
ಒಂದೊಂದು ಜಾತಿಗೆ ಒಬ್ಬೊಬ್ಬ DCM ಅಂತ ಹೇಳಿ ಸೃಷ್ಟಿ ಮಾಡ್ತಾರೆ. ಅದೊಂದು 2-3 ತಿಂಗಳು ನಡೆಯುತ್ತೆ, ಚರ್ಚೆ ನಡೆಯುತ್ತೆ, ದೊಡ್ಡ ಪ್ರವಾಸ ನಡೆಯುತ್ತೆ. ಆಮೇಲೆ ಒಂದೊಂದು ಸಮುದಾಯದವರು ಡಿನ್ನರ್ ಮೀಟಿಂಗ್ ಹೋಗ್ತಾರೆ, ಇನ್ನೊಬ್ರು ಡೆಲ್ಲಿಗೆ ಹೋಗ್ಬಿಟ್ಟು ಅದನ್ನು ಸ್ಟಾಪ್ ಮಾಡ್ತಾರೆ. ಅದೊಂದಷ್ಟು ದಿವಸ ಚರ್ಚೆ ನಡೆಯುತ್ತೆ. ಅದಾದಮೇಲೆ ಏನಾಗುತ್ತೆ, ಇನ್ನೇನು ಅಧಿಕಾರ ಬಂದ್ಬಿಡ್ತದಪ್ಪ, ನವೆಂಬರ್ 10ಕ್ಕೆ ಬಂತು ಅಧಿಕಾರ ಬಿಟ್ಕೊಡ್ಬೇಕು ಅಂತಂದಾಗ ಜಾತಿ ಸಮೀಕ್ಷೆಯನ್ನು ಈಚೆ ಬಿಡ್ತಾರೆ. ಅರ್ಧಬೆಂದ ಜಾತಿ ಸಮೀಕ್ಷೆನ ಈಚು ಬಿಟ್ಟು ಅದನ್ನು ಒಂದು ತಡೆಗೋಡೆಯಾಗಿ ಉಪಯೋಗಿಸ್ಕೊತಾರೆ. ಅದೆಲ್ಲ ಆಯಿತು, ಇನ್ನು ಮುಂದಕ್ಕೆ ಬಂದ್ವಪ್ಪ ಅಂತಂದರೆ ಮತ್ತೆ ಅದೇ ಸಮಸ್ಯೆಗಳು. ಇವತ್ತೊಂದು ದಿವಸ ಏನಾಗಿದೆ, ನಿಜಕ್ಕೂ ಹೇಳ್ತಿದ್ದೀನಿ, ರಾಜ್ಯವನ್ನು ಇವತ್ತೊಂದು ದಿವಸ 136 ಸೀಟನ್ನು ತಗೊಂಡು ಇವತ್ತೊಂದು ದಿವಸ ಜನಗಳಿಗೆ ಮುಖ ತೋರಿಸಲಿಕ್ಕಾಗದಿರುವಂತಹ ಅಸಹ್ಯಕರ ಅಸಹನೀಯ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.